ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಇದು ಎಷ್ಟನೇ ದಿನದ ಮಿನಿ ವ್ಲಾಗ್ ಅಂತ ನಾನಂತೂ ಖಂಡಿತ ಹೇಳಲ್ಲ, ಯಾಕಂದ್ರೆ ನಂದು ಇರ್ರೆಗ್ಯುಲರ್ ಮಿನಿ ವ್ಲಾಗ್ಸ್ ಆಗಿದೆ. ಯಾವಾಗ ಸಾಧ್ಯನೋ ಅವಾಗ ಖಂಡಿತವಾಗ್ಲೂ ಮಿನಿ ವ್ಲಾಗ್ಸ್ನ ಹಾಕ್ತಾ ಇರ್ತೀನಿ. ಇದು ಇವತ್ತಿನ ಈಸ್ಟರ್ ಮಿನಿ ವ್ಲಾಗ್ ಆಗಿರುತ್ತೆ. ಸೊ ಒಂದೇ ಔಟ್ಫಿಟ್ಟಲ್ಲಿ ಇವತ್ತು ಕಾಣಿಸ್ಕೊಳ್ಬೇಕು ಅಂತ ಹೇಳಿ ಇಬ್ಬರು ಒಂದೇ ಕ್ಲಾತ್ ತೊಗೊಂಡು ಬಟ್ಟೆನ ಸ್ಟಿಚ್ ಮಾಡಿಸ್ಕೊಂಡಿದ್ವಿ. ಅದ್ರ ಜೊತೆಗೆ ಭರತ್ಗೆ ಏನಾದರೂ ಗಿಫ್ಟ್ ಕೊಡಬೇಕು ಅಂತ ಹೇಳಿ ಇವತ್ತು ಈಸ್ಟರ್ ಗಿಫ್ಟಾಗಿ ನಾನು ಅವನಿಗೆ ಬೆಳ್ಳಿ ಬಳೆ ಮತ್ತು ಬೆಳ್ಳಿ ಉಂಗುರಗಳನ್ನ ಕೊಡ್ತಾ ಇದ್ದೀನಿ. ತುಂಬ ಖುಷಿಯಾಗುತ್ತೆ. ಈ ಥರ ಏನೋ ಒಂದು ಸೇವಿಂಗ್ಸ್ ಮಾಡಿದ್ರಲ್ಲಿ ನಮ್ಮ ಪ್ರೀತಿ ಪಾತ್ರರಿಗೆ ಏನಾದ್ರು ಕೊಡಿಸೋದ್ರಲ್ಲಿ ಇರೋವಂಥ ಖುಷಿ ಇನ್ಯಾವುದ್ರಲ್ಲೂ ಇರೋದಿಲ್ಲ. ಮತ್ತೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ, ಎಲ್ಲರೂ ತುಂಬ ಪ್ರೀತಿ ಕೊಡ್ತಾ ಇದ್ದೀರಾ. ತುಂಬ ಜನ ನಿಮಗೆ ಸಪೋರ್ಟ್ ಮಾಡ್ತೀವಿ ಅಕ್ಕ, ನೀವು ವಿಡಿಯೋಸ್ ಮಾಡಿ, ನಾವಿದ್ದೀವಿ, ನಾವು ಫಾಲೋ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀರಲ್ಲ, ಆ ಒಂದು ಮಾತಿಗೆ ನನಗೆ ತುಂಬ ಖುಷಿಯಾಗಿದೆ. ಸೊ ಬೆಳಗ್ಗೆ ಚರ್ಚಿಗೆ ಲೇಟ್ ಆಗಿತ್ತು, ಆಲ್ರೆಡಿ 8 o'clock ಆಗಿಬಿಟ್ಟಿತ್ತು. ಇವತ್ತು ಸ್ವಲ್ಪ ಬೇಗನೆ ಚರ್ಚ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಇಬ್ಬರು ಒಂದೇ ಔಟ್ಫಿಟ್ ಆಗಿದ್ದರಿಂದ ಸ್ವಲ್ಪ ಮುಜುಗರನೂ ಇತ್ತು, ಯಾಕಂದರೆ ಯಾರೇನು ಅಂದ್ಕೊಳ್ತಾರೋ ಏನೋ ಆ ಥರ ಎಲ್ಲ ಇತ್ತು. ಬಟ್ ನಮ್ಮ ಚರ್ಚಲ್ಲಿ ಒಳ್ಳೆಯ ರೆಸ್ಪಾನ್ಸ್ ಕೂಡ ಸಿಕ್ತು ನನಗೆ. ನಿಜವಾಗ್ಲೂ ಆ ದೇವರಿಂದ ನಾವಿವತ್ತು ಹೀಗಿದ್ದೀವಿ ಅಂತ ಹೇಳ್ಬೋದು. ಅದಾದಮೇಲೆ ನಮ್ಮ ಆಂಟಿಯವ್ರ ಜೊತೆ ಹೋಟ್ಲಲ್ಲಿ ಊಟ ಮಾಡೋಣ ಅಂತ ಹೋದ್ವಿ. ಹೋಟ್ಲಲ್ಲಿ ಊಟ ಮಾಡಿಕೊಂಡು ಸ್ವಲ್ಪ ವೀಡಿಯೋಸ್ ಮಾಡಬೇಕಿತ್ತು. ಇಷ್ಟು ಒಳ್ಳೆ ಔಟ್ಫಿಟ್ ಹಾಕ್ಕೊಂಡು ವೀಡಿಯೋಸ್ ಮಾಡಿಲ್ಲ ಅಂದರೆ ಹೇಗೆ ಹೇಳಿ. ಅದಕ್ಕೆ ಹೋಗಿ ಈ ಸಾಂಗಿಗೆ ವಿಡಿಯೋ ಮಾಡಿದ್ವಿ. ಯಾವ ಸಾಂಗ್ ಅಂತ ನಾನು ಹೇಳಲ್ಲ, ಈವ್ನಿಂಗ್ ವಿಡಿಯೋ ಹಾಕ್ತೀನಿ, ಆಗ ನೀವೇ ಹೇಳಬೇಕು. ನಂತರ ವಿಡಿಯೋ ಮಾಡಿಕೊಂಡು ಆಂಟಿ ಮನೆಗೆ ಊಟ ಮಾಡೋಣ ಅಂತ ಬಂದ್ವಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಮತ್ತೆ ಸಿಗ್ತೀನಿ ಇನ್ನೊಂದು ವ್ಲಾಗ್ನೊಂದಿಗೆ.